ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ CBSE ಸಿಲೆಬಸ್ನ 5ನೇ ತರಗತಿಯ ಆಪರೇಷನ್ ವಿತ್ ಲಾರ್ಜ್ ನಂಬರ್ಸ್ ಪಾಠದ ಇನ್ವೆಸ್ಟ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಪ್ರಾಬ್ಲಮ್ನ ಕನ್ನಡದಲ್ಲಿ ಹೇಗೆ ಅರ್ಥ ಮಾಡಿಕೊಂಡು ಬಿಡಿಸುವುದು ಎಂಬುದನ್ನು ಹೇಳಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ರವೀಸ್ ಫಾದರ್ ಬಾಟ್ 2 houses, one for 12,56,000 and the other for 23,48,000. How much did he spend altogether? By how much was the second house more expensive than the first? ರವಿಯ ತಂದೆ ಅವನು 2 ಮನೆಗಳನ್ನು ತೆಗೆದುಕೊಳ್ತಾನೆ. ಒಂದು 12,56,000 ರೂಪಾಯಿಗೆ ಮತ್ತು ಇನ್ನೊಂದು ಮನೆ 23,48,000 ರೂಪಾಯಿಗೆ. ಹಾಗಾದರೆ ಹೌ ಮಚ್ ಡಿಡ್ ಈ ಸ್ಪೆಂಡ್ ಅಂದರೆ ಅವನು 2 ಮನೆಗಳಿಗೆ ಕೊಡ್ತಕ್ಕಂಥ ಅಮೌಂಟು ಎಷ್ಟು, ಮತ್ತು ಹೌ ಮಚ್ ವಾಸ್ ದಿ ಸೆಕೆಂಡ್ ಹೌಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ದಿ ಫಸ್ಟ್ ಹೌಸು. ಮೊದಲನೇ ಮನೆಗಿಂತ 2ನೇ ಮನೆಗೆ ಎಷ್ಟು ಅಮೌಂಟನ್ನು ಜಾಸ್ತಿ ಕೊಡ್ತಾನೆ ಅನ್ನೋದು ಈ ಲೆಕ್ಕದಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಗಿವನ್ ಡಾಟಾ ಸೊಲ್ಯೂಷನ್. Ravi father bought first house. ಅವನು ರವಿಯ ತಂದೆ ಮೊದಲನೇ ಮನೆಯನ್ನು ಎಷ್ಟಕ್ಕೆ ತೆಗೆದುಕೊಳ್ತಾನೆ ಅಂದರೆ 12,56,000. ರವೀಸ್ father bought second house. ಎರಡನೇ ಮನೆಯ ಅವರ ತಂದೆ ತೆಗೆದುಕೊಂಡಿದ್ದ ದುಡ್ಡು ಎಷ್ಟು ಅಂದರೆ 23,48,000 ರೂಪಾಯಿ. ಹೌ ಮಚ್ ಸ್ಪೆಂಡ್ ಆಲ್ ಟುಗೆದರ್ ಅಂದರೆ 2 ಮನೆಗೆ ಇನ್ವೆಸ್ಟ್ ಮಾಡ್ತಕ್ಕಂಥ ಅಮೌಂಟು ಎಷ್ಟು ಅಂತಂದೇಳಿ ಮೊದಲು ಕಂಡುಹಿಡ್ಕೋಣ. ಅಂದರೆ ಮೊದಲನೇ ಮನೆಯ ಅಮೌಂಟು 12,56,000. ಎರಡನೇ ಮನೆಯದು 23,48,000 ರೂಪಾಯಿ. 0 0 0 8 6 14 1 ಕ್ಯಾರಿ 5 5 10 1 ಕ್ಯಾರಿ 3 3 6 3 36,04,000 ರೂಪಾಯಿ ಅವನು 2 ಮನೆಗೆ ರವಿಯ ತಂದೆ ಇಷ್ಟು ದುಡ್ಡನ್ನು 2 ಮನೆಗೆ ಕೊಟ್ಟಿರ್ತಾನೆ. ಹೌ ಮಚ್ ವಾಸ್ the second house more expensive than the first house? ಏನಿಲ್ಲ ಅಂದರೆ ಮೊದಲನೇ ಮನೆಗಿಂತ 2ನೇ ಮನೆಗೆ ಎಷ್ಟು ದುಡ್ಡನ್ನು ಜಾಸ್ತಿ ಕೊಡ್ತಾರೆ ಇಷ್ಟೇ. ಈಗ ಏನಂದರೆ 2ನೇ ಮನೆಯ ದುಡ್ಡು ಮತ್ತು ಮೈನಸ್ ಮೊದಲನೇ ಮನೆಯ ದುಡ್ಡನ್ನು ಮೈನಸ್ ಮಾಡಿದರೆ ಈಗ 2ಕ್ಕೂ ವ್ಯತ್ಯಾಸನೂ ನಮಗೆ ಈಗ ಸಿಗುತ್ತೆ. 2ನೇ ಮನೆಯ ದುಡ್ಡು ಮೈನಸ್ ಮೊದಲನೇ ಮನೆಯ ದುಡ್ಡು 23,48,000 ಮೈನಸ್ 12,56,000. 0 0 0 8ರಲ್ಲಿ 6 ಹೋದರೆ 2, 14ರಾಗ 5 ಹೋದರೆ 9, ಇನ್ನೇ 2 ಉಳಿತು. 2ರಲ್ಲಿ 2 ಹೋದರೆ 0, 2ರಲ್ಲಿ 1 ಹೋದರೆ 1. 10,48,000
92,000 ರೂಪಾಯಿ. ಅವನು ಎರಡನೇ ಮನೆಗೆ ಮೊದಲನೇ ಮನೆಗೆ ಕಂಪೇರ್ ಮಾಡಿದರೆ ಎರಡನೇ ಮನೆಗೆ 10,92,000 ರೂಪಾಯಿ ಜಾಸ್ತಿ ಅವನು ಕೊಟ್ಟಂಗಾಗುತ್ತೆ. ಥ್ಯಾಂಕ್ ಯು.